ಜಯ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಕಬೀರ್ ದಾಸರು ಒಂದು ಕಡೆ ಹೇಳ್ತಾರೆ, ಪಾಹನ ಪೂಜೆ ಹರಿ ಮಿಲೆ ತೋ ಮೈ ಪೂಜು ಪಹಾಡ್ ತೋಸೆ ಚಾಕಿ ಭಲಿ ಪೀಸ್ ಖಾಯೆ ಸಂಸಾರ್. ಅಂದ್ರ ಕಲ್ಲುಗಳ ಪೂಜೆ ಮಾಡೋದು, ದೇವಸ್ಥಾನಗಳಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಮೂರ್ತಿಗಳ ಪೂಜೆ ಮಾಡಿದ್ರೆ ಭಗವಂತ ಸಿಗೋದಿದ್ರೆ ನಾನು ಗುಡ್ಡನ್ನೇ ಪೂಜೆ ಮಾಡ್ತಿದ್ದೆ. ದೊಡ್ಡ ಕಲ್ಲು ಅದು, ಅದನ್ನೇ ಪೂಜೆ ಮಾಡ್ತಿದ್ದೆ. ಅದಕ್ಕಿಂತ ಬೀಸ ಕಲ್ಲು ಗುಣ 4 ಮಂದಿಗೆ ಆಹಾರ ಕೊಡ್ತದ. ಅಂದ್ರೆ ಅವ್ರ ಕಬೀರ್ ದಾಸರ ಉದ್ದೇಶ ದೇವಸ್ಥಾನಗಳಿಗೆ ಹೋಗಬೇಡ್ರಿ, ಕಲ್ಲುಗಳನ್ನು ಪೂಜೆ ಮಾಡಬೇಡ್ರಿ ಅಂತ ಅಲ್ಲ. ಎಲ್ಲ ಅಲ್ಲೇ ಇದೆ ಅಂತ ಅನ್ಕೋಬೇಡ್ರಿ. ನಿಮ್ಮ ಕರ್ತವ್ಯ, ನಿಮ್ಮ ಧರ್ಮ ಮಾರ್ಗದಲ್ಲಿ ನಡೀರಿ, ನಿಮ್ಮ ದಿನನಿತ್ಯ ಜೀವನ ನಿಮ್ದು ಶುದ್ಧವಾಗಿರಲಿ ಅಂತ ಹೇಳ್ತಕ್ಕಂಥ ಉದ್ದೇಶ ಅವ್ರದ್ದು ಅಷ್ಟೇ. ನೀವು ನೋಡ್ರಿ, ಸಾಮಾನ್ಯವಾಗಿ ಅಲ್ಲೆಲ್ಲಿ ನಾವು ಕೇಳ್ತಾ ಇರ್ತೀವಿ, ಸಾಧಾರಣ ಹೆಣ್ಮಕ್ಳು ಹೇಳೋದು ಹೆಚ್ಚು ಬಾಳ. ನಾವು ತಿರುಪತಿಗೆ ಹೋಗಿದ್ದೇವ್ರಿ, ಅವತ್ತಿನ ವೈಕುಂಠ ಏಕಾದಶಿ ನೋಡ್ರಿ ಎಷ್ಟು ಚಲೋ ದರ್ಶನ ಆಯ್ತ್ರಿ. ನಮ್ಗ 3 ಸಲ ದರ್ಶನ ಆಗೈತೆ ನೋಡ್ರಿ. 2-3 ದಿವಸ ಇದ್ದೇವ್ರಿ, ದಿನಾ ದರ್ಶನ ನೋಡ್ರಿ. ಒಂದ್ಸಲ ಅಂದ್ರು ನಾವು ನಮ್ಮ ಮನೆಯವರು, ನಾನು, ನಮ್ಮ ಮಗ, ನಮ್ಮ ಮೊಮ್ಮಕ್ಕಳು ನಿಂತೀವ್ರಿ. ಎಲ್ಲರಿಗೂ ಹೋಗು ಅಂತ ಕಳಿಸ್ಯಾರ್ರಿ. ನಮ್ಗೆ 5 ನಿಮಿಷ ಆದ್ರೂ ಹೋಗಿ ಅನ್ನನೇವಲ್ರಿ ನೋಡ್ರಿ. ಎಷ್ಟು ನೋಡ್ತೀವಿ, 2 ಕಣ್ಣು ಸಾಲವಲ್ ನೋಡ್ರಿ. ನಮ್ ಜೊತೆಗೆ ಬಂದಿದ್ರಲ್ರಿ, ಅವ್ರಿಗೆ ದರ್ಶನ ಒಂದೇ ಸಲ ಆಯ್ತು ನೋಡ್ರಿ, 3 ಸಲ ಆಗ್ಲಿಲ್ರಿ. ಅವ್ರು 2 ಸಲ ವಾಪಸ್ ಬಂದ್ರಿ, 8 ತಾಸು ನಿಂತು ಬಂದಾರ್ರಿ ವಾಪಸ್. ಅವ್ರು ವಾಪಸ್ಸೇ ಬಂದ್ಬಿಟ್ರಿ, ಏನೋ ಆಗಿಲ್ರಿ. ಮೊನ್ನೆ ಕಾಶಿಗೆ ಹೋಗಿದ್ದೇವ್ರಿ 2 ತಿಂಗಳ ಕೆಳಗ. ಅವಾಗ ಏನೋ ನೋಡ್ರಿ ಆಶ್ಚರ್ಯ, ನಮ್ಮ ಮನೆಯವ್ರು ಹಿಂಗ್ ಬಿಲ್ಪತ್ರಿ ಹಿಂಗ್ ಒಗದ್ರ ಸೀದಾ ಲಿಂಗದ ಮೇಲೆ ಹೋಗಿ ಬಿದ್ದದ್ ನೋಡ್ರಿ. ಯಾರಿಗೂ ಮುಟ್ಟು ಕೊಡೋದಿಲ್ಲ ಅಂತಾರ ಲಿಂಗ, ನಮಗೂ ಗುರ್ತಿಲ್ರಿ. ನಾನ್ ನೀರ್ ಹಾಕಿ ಹಿಂಗ್ ಲಿಂಗದ ಮೇಲೆ ಕೈ ಇಟ್ಟು ಎಷ್ಟೋ ಹೊತ್ತ ಕೈ ಹಿಡ್ದಿನ್ರಿ, ಅವ್ರು ಏನೋ ಅನವಲ್ರಿ. ಅಷ್ಟು ಆಶ್ಚರ್ಯ ನೋಡ್ರಿ, ಅದೇನೋ ಭಗವಂತನ ಅನುಗ್ರಹ ನೋಡ್ರಿ. ನಮ್ಗಂಕರು ಬಹಳ ವಿಚಿತ್ರ ಅನ್ಸತ್. ಬದ್ರಿಗೆ ಹೋಗಿ ಬಂದೇವ್ರಿ, ಬದ್ರಿ ಬಹಳ ಕಠಿಣ ಆತ್ರರಿ. ಲಾತ ಮಾಡಿಸ್ಕೊತಾನ್ರಿ, ನಮ್ ಕೈಗೆ ಏನದ. ಬದ್ರಿಗೆ ಹೋಗಿ ಬಂದಿವ್ ನೋಡ್ರಿ, ಬಂದ್ಮೇಲೆ ಸಮಾರಾಧನೆ ಮಾಡಿವ್ ನೋಡ್ರಿ. ಅವತ್ ಎಲ್ಲಾರು ಊರಾಗಿನ ಆಚಾರ ಎಲ್ಲ ಖಾಲಿ ನೋಡ್ರಿ. ಓಸು ಮಂದಿ ನಮ್ಮಲ್ಲಿ ಊಟಕ್ಕೆ ಬಂದಾರ, 500-600 ಮಂದಿ ಊಟ ಆಯ್ತಿರ ಅವತ್ತಿನ ದಿವಸ. ನಮ್ಮ ಮನೆಯವರಿಗೆ ಕುಂಕುಮ ಹಚ್ಚಿದ್ದೆ, ಶಾಲು ಹಚ್ಚಿದ್ದೆ, ಕುಂಕುಮ ಹಚ್ಚಿದ್ದೆ, ಶಾಲು ಹಚ್ಚಿದ್ದೆ. 4 ಗಂಟೆ ತನ ಅವ್ರಿಗೆ ಎದ್ದೇಳಿಕ್ಕೆ ಬಿಟ್ಟಿಲ್ಲ ನೋಡ್ರಿ. ಮಂದಿ ಬರೋದು ಕುಂಕುಮ ಇಂಥದ್ದು ಮಾಡಿ ಬಂದಿರ್ರಿ ನೀವು ಯಾತ್ರ ಅಂತ ಹೇಳಿ ಎಲ್ಲರೂ ನಮ್ಗೆ ಇದು ಮಾಡೋರು. ಅದಾದ್ಮೇಲೆ ಮೊನ್ನೆ ಏಕಾದಶಿ ದಿವಸ ನಮ್ಮಲ್ಲಿ ಸ್ವಾಮಿಗಳು ಬಂದಾರ್ರಿ. ಆ ಸ್ವಾಮಿಗಳು ಗುರ್ತಲ್ರಿ, ದೊಡ್ಡ ಸ್ವಾಮಿಗಳು. ಅವ್ರು ಎಲ್ಲಿ ಹೋಗೋದಿಲ್ರಿ. ಊರಾಗ ಕೂಡ ಬಹಳ ಮಂದಿ ಕರೆದು ಹೋಗಿಲ್ರಿ, ನಮ್ಮ ಮನೆಗೆ ಬಂದಾರ. ಅವ್ರು ಎಲ್ಲರೂ ನಡಿ ಅಂತಾರ. ನಮ್ಮ ಮನೆಗೆ ಏನದೇ ನೋಡ್ರಿ, ಅರ್ಧ ತಾಸು ಕೂತಾರ ನೋಡ್ರಿ ಸ್ವಾಮಿಗಳು. ನಮ್ಮ ಮೊಮ್ಮಗ ಅಲ್ಲಿ ದೂರ ನಿಂತಿದ್ರು, ಕರೆದು ತಲೆ ಮೇಲೆ ಕೈ ಇಟ್ಟು ಉತ್ತತ್ತಿ ಕೊಟ್ಟಾರ್ರಿ, ಕಲ್ಸಕ್ರಿ. 3 ಉತ್ತತ್ತಿ ಬಂದಾವ್ ನೋಡ್ರಿ. ನಾವು ಮನ್ಯಾಗ 3 ಬಂದಿವ್ರಿ, ಉತ್ತತ್ತಿ ಕೂಡ 3 ಬಂದಾವ್ ನೋಡ್ರಿ. ಎಲ್ಲ ವಿಚಿತ್ರ ರೀ. ಈ ಸಲಂಕರ ಆ ಭಗವಂತನ ಅನುಗ್ರಹ ರೀ. ಅದೇನು ಎಲ್ಲರಿಗೂ ಆಗದಲ್ಲ ರೀ, ನಮ್ಗೆ ಯಾಕೋ ಆಗ್ಯದ ನೋಡ್ರಿ. ಎಷ್ಟು ಸ್ವಾಮಿಗಳು ಅಂಕರು ಬಹಳ ಇದು ಮಾಡಿದ್ರು. ನಾವೇ ಹೋಗ್ರಿ ಅನ್ಬೇಕಂಬಷ್ಟು ಮಟ್ಟಿಗೆ ಕೂತಾರ ನೋಡ್ರಿ. ಪಾದ ಪೂಜೆ ಆಯ್ತ್ರಿ, ಎಲ್ಲಾರು ನೀರ್ ಚಿಮ್ಸ್ಕೊಂಡಿವ್ರಿ. ಅವ್ರು 2-3 ಸಲ ನಮ್ಮ ಮನೆಯವ್ರ ತಲೆ ಮೇಲೆ ಕೈ ಇಟ್ಟು ಭುಜದ ಮೇಲೆ ಕೈ ಆಡಿಸಿ, ಚಲೋ ಆಗ್ತದೆ, ಕಲ್ಯಾಣ ಆಗ್ತದೆ ಅಂದ್ರು ನೋಡ್ರಿ. ಅವ್ರು ಏನ್ ಕೇಳಿಲ್ರಿ, ಅವ್ರೇ ಕರೆದು ಕಲ್ಯಾಣ ಆಗ್ತದೆ ಅಂತ ಹೇಳ್ಯಾರ ನೋಡ್ರಿ. ಅಂತ ಹೇಳಿ ಇವರೆಲ್ಲ ಹೇಳ್ಕೊತಿರ್ತೀವಿ. ಇದ್ರಲಿಂದ ಏನೂ ಲಾಭ ಇಲ್ಲ. ಇವೆಲ್ಲ ನಮ್ಮ ಡಾಂಬಿಕ. ಅದಕ್ಕೆ ಪುರಂದರ ದಾಸರು ಹೇಳಿದ್ದು, ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಭಕ್ತಿ ಇಲ್ಲ. ಅವ್ರು ಖಡಾಖಂಡವಾಗಿ ಹೇಳ್ಬಿಟ್ಟಿದ್ದಾರೆ. ಇವೆಲ್ಲ ಡಾಂಬಿಕತನ ಯಾಕೆ ಮಾಡ್ತೀರಿ, ಇದರಲ್ಲಿಂದ ಏನೂ ಆಗೋದಿಲ್ಲ. ಜೀವಂತ ದರ್ಶನ ಮಾಡಿದ್ದಾರ. ನೀವು ಬರೀ ತಿರುಪತಿಗೆ ದರ್ಶನ ಮಾಡಿರಿ, ಶಿವಲಿಂಗಕ್ಕೆ ದರ್ಶನ ಮಾಡಿದ್ದೀರಿ. ಸಾಕ್ಷಾತ್ ಮಹಾವಿಷ್ಣು ಅವತಾರದಂತ ಕೃಷ್ಣ ಇದ್ದಾಗ ಕೃಷ್ಣನ್ ದರ್ಶನ ಮಾಡಿದವ್ರು ಏಸು ಮಂದಿ. ಕೃಷ್ಣನ್ ದರ್ಶನ ಪಾಂಡವರು ಮಾಡಿದ್ರು, ಕುಂತಿ ಮಾಡಿದ್ರು. ಅವ್ರ ಜೊತೆಗಿರ್ತಕ್ಕಂಥ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ದುರ್ಯೋಧನ, ದುಶ್ಯಾಸನ, ಕರ್ಣ, ಶಿಶುಪಾಲ, ಜರಾಸಂಧ, ಎಲ್ಲರೂ, ಈ ಮಿತ್ರ, ಸುಧಾಮ, ಎಲ್ಲರಿಗೂ ದರ್ಶನ ಆಯ್ತು. ಎಲ್ಲರೂ ಕೃಷ್ಣನ್ ಜೀವಂತ ಇದ್ದಾಗ ನೋಡಿದ್ರು. ಎಲ್ಲರೂ ಕೃಷ್ಣನ್ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ರು. ಅರ್ಜುನಾಂಕರು ಕೈ ಹಾಕಿ ಭುಜದ ಮೇಲೆ ಕೈ ಹಾಕಿ ನಡೆದಂತ ದೇವರನ್ನ ಪ್ರತ್ಯಕ್ಷ ನೋಡಿದ್ರು. ಮಹಾವಿಷ್ಣು ಅವತಾರ. ನಿಮಗೆ ಅಲ್ಲಿ ದರ್ಶನ ಆಗ್ತದೆ, ಪ್ರತ್ಯಕ್ಷ ದರ್ಶನ ಆಯ್ತು. ಆದ್ರೆ ಅವ್ರವ್ರ ಗತಿ ಹೇಗಾಯ್ತು ನೋಡ್ರಿ. ದುರ್ಯೋಧನ, ದುಶ್ಯಾಸನ ಗತಿ ಏನಾಯ್ತು? ಕುಕರ್ಮ ಮಾಡಿದಕ್ಕ, ಅವರಿಗೆ ಸಹಕಾರ ಮಾಡಿದಕ್ಕ ಭೀಷ್ಮ ದ್ರೋಣರ ಗತಿ ಏನಾಯ್ತು? ಅವರ ಜೊತೆಯಲ್ಲಿಂದು ಧರ್ಮ ಮಾರ್ಗದಲ್ಲಿ ನಡೆದಕ್ಕ ವಿದುರ ಏನಾಯ್ತು? ವಿದುರ ನೀತಿ ಇವತ್ತಿನ ಶೂದ್ರ ಜಾತಿಯ ದಾಸಿ ಪುತ್ರ ವಿದುರ ನೀತಿಗಳನ್ನು ಇವತ್ತಿಗೂ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ. ವಿದುರ ಹೇಗೆ ಉದ್ಧಾರ ಆದ, ಆತನ ಜೊತೆಗಿರ್ತಕ್ಕಂಥ ಪಾಂಡವರೆಲ್ಲ ಹೇಗೆ ಉದ್ಧಾರ ಆದ್ರು, ಆತನ ಜೊತೆಗಿರ್ತಕ್ಕಂಥವ್ರು ಯಾರ್ಯಾರು ಉದ್ಧಾರಗಳಾದ್ರು. ಜರಾಸಂಧ, ಶಿಶುಪಾಲನ ಗತಿ ಏನಾಯ್ತು? ನೀವು ನೋಡ್ರಿ, ಅವ್ರ ಜೊತೆ ಇದ್ದಿದ್ದು ದರ್ಶನ ಮಾಡೋದ್ರಲ್ಲಿಂದ ಏನೂ ಆಗಿಲ್ಲ. ಅವರವರ ಕರ್ಮ, ಅವರವರು ಒಳ್ಳೆ ಕೆಲಸಗಳನ್ನು ಮಾಡಿದಕ್ಕೆ ಅವರೆಲ್ಲ ಉದ್ಧಾರ ಆದ್ರು. ರಾಮ ಅವತಾರದಲ್ಲಿ ನೋಡ್ರಿ, ರಾಮನ ಜೊತೆಗೆ ಇದ್ದವರು, ರಾಮನ ತಮ್ಮದೇರ ಅಂತ ಭರತ ಇದ್ದ, ಶತ್ರುಘ್ನ ಇದ್ದ, ತಂದೆ ದಶರಥ ಇದ್ದ, 3 ಮಂದಿ ತಾಯಂದಿರಿದ್ರು. ಹಾದಿಯಲ್ಲಿ ಗುಹ ಭೇಟಿಯಾದ. ವಾಲಿ, ಸುಗ್ರೀವ, ಹನುಮ, ಅದೇ ಪ್ರಕಾರ ರಾವಣ, ಕುಂಭಕರ್ಣ, ವಿಭೀಷಣ, ಎಲ್ಲರೂ ರಾಮನ ಸಹವಾಸದಲ್ಲಿ ಬಂದವರು. ಎಲ್ಲರೂ ರಾಮನ ಪ್ರತ್ಯಕ್ಷ ನೋಡಿದ್ರು. ಎಲ್ಲರೂ ಮಹಾವಿಷ್ಣುನ ದರ್ಶನ ಮಾಡಿದ್ರು. ಏನಾಯ್ತು ಅವ್ರವ್ರ ಗತಿ? ರಾವಣ, ಕುಂಭಕರ್ಣ ಗತಿ ಏನಾಯ್ತು? ರಾಮನ ನಂಬಿ ಧರ್ಮ ಮಾರ್ಗದಲ್ಲಿ ನಡೆದ ವಿಭೀಷಣ ಹೇಗೆ ಉದ್ಧಾರ ಆದ? ವಾಲಿ ಗತಿ ಏನಾಯ್ತು? ಅಧರ್ಮದಲ್ಲಿದ್ದಂತ. ಸುಗ್ರೀವನ ಗತಿ ಏನಾಯ್ತು? ಧರ್ಮ ಮಾರ್ಗದಲ್ಲಿದ್ದಂತ.
ಹನುಮ ಯಾವ ರೀತಿ ಧರ್ಮ ಮಾರ್ಗದಲ್ಲಿ ನಡೆದು ಉದ್ಧಾರ ಆದ, ಗುಹ ಯಾವ ರೀತಿ ಉದ್ಧಾರ ಆದ, ಆಲಿಂಗನ ಮಾಡಿಕೊಂಡ್ರು ಗೋನ, ಶೂದ್ರ ಜಾತಿಯ ಗೋನ ರಾಮ, ಕಣ್ಣಲ್ಲಿ ನೀರು ಬಂತು. ಎಂತೆಂಥವ್ರು ಶಬರಿ, ಮಾತಂಗ ಋಷಿಗಳು ಯವನ ಸ್ಥಿತಿಯಲ್ಲಿ ಶಬರಿನ ಬಿಟ್ಟೋದ್ರು. ಮುದುಕಿ ಆದ್ಲು, ಟೊಂಕ ಬಗಿತ್ತು, ಕಣ್ಣು ಕಾಣಿಸ್ಲಾರ್ದಂಗಾಯ್ತು, ಬಿಳಿ ಕೂದಲು ಬಂತು. ದಿನನಿತ್ಯ ರಾಮ ಬರ್ತಾನೆ, ರಾಮ್ ಬರ್ತಾನೆ, ರಾಮ್ ಬರ್ತಾನೆ. ಹಾದಿ ನೋಡಿ 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 ಪೂರ ವೃದ್ಧಾಪ್ಯದಲ್ಲಿ ರಾಮ ಬಂದ. ಉದ್ಧಾರ ಆಗಿಬಿಟ್ಲು ಶಬರಿ. ಎಂಜಲನ್ನು ತಿಂದ್ರು, ಶೂದ್ರ ಜಾತಿಯ ಶಕೇಶ ಹೆಣ್ಮಗಳು ಎಂಜಲನ್ನು ತಿಂದ್ರು. ಅಂತಹ ಉದ್ಧಾರ ಆದ್ರೂ ಕೇವಲ ಧರ್ಮ ಮಾರ್ಗದಲ್ಲಿ ನಡೆದು ಕರ್ತವ್ಯ ಪಥದಲ್ಲಿರ್ತಕ್ಕಂಥ ಒಳ್ಳೆ ಕೆಲಸ ಮಾಡಿದವರು ಉದ್ಧಾರ ಆಗ್ತಾರೆ ಹೊರತು ಕೇವಲ ದರ್ಶನ ಅಲ್ಲಾಯ್ತು ಇಲ್ಲಾಯ್ತು, ಆ ಸ್ವಾಮಿ ತಲೆ ಮೇಲೆ ಕೈ ಇಟ್ಟ, ಈ ಸ್ವಾಮಿ ತಲೆ ಮೇಲೆ ಕೈ ಇಟ್ಟ, ತಿರುಪತಿ 3 ಸಲ ದರ್ಶನ ಆಯ್ತು, ಏನೂ ಆಗೋದಿಲ್ಲ. ನಿಮ್ಮ ಕರ್ತವ್ಯ ಸರಿಯಾಗಿ ಮಾಡ್ರಿ, ನಿಮ್ಮ ಧರ್ಮ ಮಾರ್ಗದಲ್ಲಿ ನಡೀರಿ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಮನೆಯಲ್ಲಿರ್ತಕ್ಕಂಥ ತಾಯಿ ತಂದಿಗೆ ಕರ್ತವ್ಯ ಮಾಡ್ರಿ. ಬಂದವರ ಜೊತೆಗೆ ಒಳ್ಳೆ ಸಮಾಜದಲ್ಲಿ ಎಲ್ಲರ ಜೊತೆಗೆ ಸರಿಯಾಗಿರ್ರಿ. ಮನೆಗೆ ಬಂದ ಅತಿಥಿಗಳು, ಅತಿಥಿ ದೇವೋಭವ ಅಂತ ಹೇಳಿದ್ದಾರೆ ನಮ್ಮವ್ರು. ಅತಿಥಿಗಳು ದೇವರ ಸಮಾನ, ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಅತಿಥಿಗಳು ಅವರು ಮನೆ ಬಿಟ್ಟು ಹೋಗಿ ಕಲ್ಯಾಣ ಆಗಲಿ, ನಮ್ಗೆ ಅನ್ನದಾತ ಸುಖಿ ಭವ ಅಂತಾರೆ. ಏನಾದ್ರೂ ಮನೆಗಳಿಗೆ ಹೋದ್ರೆ ಏನಾದ್ರು ಮಾತಾಡೋದಿಲ್ಲ. ಒಂದ್ ಸ್ವಲ್ಪ ಚಹಾ ಕೊಟ್ಟು, ಆರಾಮಿದ್ದೀರಾ, ಆರಾಮಿದ್ದೀರಾ, ಈಗ ಬಂತೇನ್ ಬಸ್, ಆಯ್ತು, ಅಷ್ಟೇ, 3 ಮಾತು. ಮತ್ತೆ ಫ್ಯಾನ್ ನೋಡ್ಕೊತ್ ಕೊಡ್ತಾರ, ಪೇಪರ್ ಓದ್ಕೊತ್ ಕೊಡ್ತಾರ, ಇಲ್ಲಾಂದ್ರೆ ಎದ್ದು ಹೊರಗೆ ಹೋಗ್ತಾರ, ಗಂಡ ಹೆಂಡತಿ ಜಗಳ ಆಡ್ತಾರ, ಏನೋ ಸಿಟ್ಲೆ ಇರ್ತಾರ. ಗಂಡ ಕೆಲಸ ಹೊತ್ತು ಹೊರಗೆ ಹೋಗ್ಬಿಟ್ಟು ಮಧ್ಯಾಹ್ನ ತನಕ ಬರೋದಿಲ್ಲ. ಸ್ವಲ್ಪ ತಾಟ್ನಾಗ ಏನೋ ಬಡಿಸಿಟ್ಟು, ಈಗ ಉಣ್ರಿ, ಅವ್ರು ತಡ ಆಗ್ತದ, ನೀವು ಊಟ ಮಾಡಿ ಮಲ್ಕೋತೀರಿ, ಮಲ್ಕೋರಿ. ತಾತ್ಸಾರ ಭಾವದ್ಲಿಂತ ಈ ರೀತಿ ಮಾಡ್ತಾ ಇರ್ತಾರೆ. ವರ್ತನೆಗಳು ಅವ್ರು ಮಾರಿ ಸುಡೋದು, ಅವ್ರ ವರ್ತನೆ ಅವ್ರು ನೋಡಿದಾಗ ಯಾಕನ ಬಂದಿವಪ್ಪ ದೇವ್ರೆ ಅಮ್ಮಂಗ ಅನಿಸ್ಬಿಡ್ತದೆ. ಈ ರೀತಿ ಉದ್ಧಾರ ಆಗೋದಿಲ್ಲ. ಧರ್ಮ ಮಾರ್ಗದಲ್ಲಿ ನಡ್ರಿ, ಆಫೀಸ್ನಲ್ಲಿ ಲಂಚ ತಿನ್ನಬೇಡ್ರಿ, ಒಳ್ಳೆ ಕೆಲಸಗಳನ್ನ ಮಾಡ್ರಿ, ದಾನ ಧರ್ಮಗಳನ್ನ ಮಾಡ್ರಿ, ಪರೋಪಕಾರಗಳನ್ನ ಮಾಡ್ರಿ. ಜಾಗೆ ವಹಿ ಸಾವಿರ, ಎಲ್ಲಿ ಎಚ್ಚರಿಕೆ ಆಯ್ತು ಅದೇ ಬೆಳಕು. ನಮ್ಮನ್ನು ಅವ್ರು ಉದ್ಧಾರ ಮಾಡ್ತಾರ, ಇವ್ರು ಉದ್ಧಾರ ಮಾಡ್ತಾರ, ಯಾರೂ ನಿಮ್ಮನ್ನು ಉದ್ಧಾರ ಮಾಡೋದಿಲ್ಲ. ನಿಮ್ಮ ಪ್ರಾರಂಭ ತಕ್ಕಂತೆ ನಿಮ್ಗೆ ಹಾಗೆ ಆಗ್ತದೆ. ದಶರಥ ಮಹಾರಾಜನ ಮಗ ಸಾಕ್ಷಾತ್ ಭಗವಂತ ರಾಮ. ದಶರಥ ಮಹಾರಾಜ ಉಳಿಲಿಲ್ಲ. ಯಾರ ಮಗ ದೇವರಿದ್ನೋ ಅವ್ರ ತಂದೆ ಉಳಿಲಿಲ್ಲ. ಸೋದರ ಮಾವ ಕೃಷ್ಣ, ಸಾಕ್ಷಾತ್ ಸೋದರ ಮಾವ ಕೃಷ್ಣ ಇದ್ದ ಅಭಿಮನ್ಯು ಉಳಿಲಿಲ್ಲ. ಆದ್ರೆ ನಮ್ಮ ಪ್ರಾರಬ್ಧ ಕರ್ಮ ತಕ್ಕಂತೆ ನಮ್ಮ ಗತಿ ಆಗ್ತಿರ್ತದೆ. ನಮ್ಮ ಧರ್ಮ ಮಾರ್ಗದಿಂದ ನಮ್ಮ ರಕ್ಷಣೆ ಇರ್ತದೆ. ನಾವು ಧರ್ಮ ಮಾರ್ಗವಾಗಿ ನಡಿಬೇಕು, ಕರ್ತವ್ಯ ಪಥದಲ್ಲಿ ಇರಬೇಕು, ಮಾತಾಪಿತೃ ಸೇವೆ ಮಾಡಬೇಕು, ಅತಿಥಿಗಳಿಗೆ ಸತ್ಕಾರ ಮಾಡಬೇಕು, ಒಳ್ಳೆ ಕೆಲಸಗಳನ್ನು ಮಾಡಬೇಕು. ಬೇಸರಿಕೆ ದವಾಖಾನೆಗೆ ಬಿದ್ದವ್ರಿಗೆ 10 ನಿಮಿಷ ಟೈಮ್ ಕೊಟ್ಟು ಬಗಲ ಕೂತು ಮಾತಾಡಿಸ್ಬೇಕು. ಬಂದು ಬಳಗ ಪರಿವಾರ ದುಃಖದಲ್ಲಿದ್ದರು ಮಾತಾಡ್ರಿ. ಮಾತೇ ಬಿಟ್ಬಿಟ್ರಿ, ಮಾತಾಡದೇ ಇಲ್ಲ, ಇನ್ನು ಯಾರಿಗೆ ಮಾತಾಡಿಸ್ತೀರಿ? ನಾಯಿಗಳ ಜಾಗೃತಿ ಎಂಬುದನ್ನು ತೆಗೆದು ಬಿಡ್ರಿ. ಬಸ ನಮಸ್ಕಾರ, ಬರ್ರಿ ನಮ್ಮ ಮನೆಗೆ ಅಂತೇಳಿ ಕರೀರಿ. ಆ ಭಾವನೆ ಬೆಳೆಸ್ಕೊಡ್ರಿ, ಅವಾಗ ಉದ್ಧಾರ ಆಗ್ತದೆ. ಹೊರತು ಇವೆಲ್ಲ ತಲೆ ಮೇಲೆ ಕೈ ಇಟ್ಟರೆ, ಸ್ವಾಮಿ ತಲೆ ಮೇಲೆ ಕೈ ಇಟ್ಟರೆ ಏನೂ ಆಗೋದಿಲ್ಲ. ಭಾರತ್ ಮಾತಾಗಿ ಜೈ. ಎಲ್ಲರಿಗೂ ನಮಸ್ಕಾರ.